ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ವಿಂಡೋ ಸೀಟ್ ಸಿನಿಮಾ ನಾನು ಚೂಸ್ ಮಾಡೋದಕ್ಕೆ ಮೇಯ್ನ್ ರೀಸನ್ನೇ ಈ ಸಿನಿಮಾದಲ್ಲಿ ನನ್ನ ಪಾತ್ರ. ಶೀತಲ್ ಅವರು ನನಗೆ ಕತೆ ಹೇಳಿದಾಗ ನನ್ನ ಪಾತ್ರ ನಂಗೆ ತುಂಬ ಇಷ್ಟ ಆಯಿತು. ಅಫ್ಕೋರ್ಸ್ ಕತೆನೂ ತುಂಬ ಚೆನ್ನಾಗಿದೆ ಆ್ಯಂಡ್ ಪ್ಲಾಟ್ ಏನಿದೆ ಅದು ತುಂಬ ಚೆನ್ನಾಗಿದೆ. ಬಟ್ ಕ್ಯಾರೆಕ್ಟರ್ದು ಆರ್ಕ್ ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಕ್ಯಾರೆಕ್ಟರಲ್ಲಿ ಪೊಟೆನ್ಷಿಯಲ್ ಇದೆ ಆ್ಯಂಡ್ ನನಗೆ ಪರ್ಫಾರ್ಮೆನ್ಸ್ಗೆ ಸ್ಕೋಪ್ ಇದೆ ಅನ್ನೋದು ಅನ್ನಿಸ್ತು. ಸೊ ಆ ರೀಸನಿಂದಾಗಿ ನಾನು ಈ ವಿಂಡೋ ಸೀಟ್ ಸಿನಿಮಾನ ಸೆಲೆಕ್ಟ್ ಮಾಡಿದೆ. ಈ ಸಿನಿಮಾದಲ್ಲಿ ನಾನು ರಘು ಅನ್ನೋ ಪಾತ್ರನ ಪ್ಲೇ ಮಾಡ್ತಾಯಿದ್ದೀನಿ. ರಘು ಒಬ್ಬ ಮ್ಯೂಸಿಷಿಯನ್ ಆ್ಯಂಡ್ ತುಂಬ ಸೆನ್ಸಿಟಿವ್ ಹಿಯರಿಂಗ್, ಅಂದರೆ ಚಿಕ್ಕ ಸದ್ದು ಏನು ಸೌಂಡ್ಗಳಿರುತ್ತೆ, ಶಬ್ದ ಅವನಿಗೆ ಅದು ಮ್ಯೂಸಿಕ್ ಥರ ಕೇಳಿಸ್ತಾ ಇರುತ್ತೆ. ಆ್ಯಂಡ್ ಒಂದು ಏನಾದರೂ ಹಾರ್ಶ್ ಸೌಂಡ್ ಇದ್ದರೆ ಅವನಿಗೆ ಮೆಂಟಲಿ ಅಪ್ಸೆಟ್ ಆಗ್ತಾನೆ. ಸೊ ಈ ಥರದ್ದು ಒಂದು ಪಾತ್ರ ಆ್ಯಂಡ್ ಸ್ವಲ್ಪ ಕೋಪ ಇರೋವಂಥ ಸ್ವಭಾವ. ಸೊ ಇದೆಲ್ಲ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ. ಆ್ಯಂಡ್ ರಘು ಒಂದು ರೆಸಾರ್ಟಲ್ಲಿ ಮ್ಯೂಸಿಷಿಯನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಆ್ಯಂಡ್ ಆ ರೆಸಾರ್ಟ್ಗೆ ಹೋಗೋಕ್ಕೆ ಅವನ ಮನೆಯಿಂದ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇರ್ತಾನೆ. ಸೊ ಇದ್ರ ಸುತ್ತ ಕತೆ ರಿವಾಲ್ವ್ ಆಗುತ್ತೆ ಆ್ಯಂಡ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಂಥ ಕತೆ ಆ್ಯಂಡ್ ಕ್ಯಾರೆಕ್ಟರ್. ಮೇನ್ ಕ್ಯಾರೆಕ್ಟರ್ ಮ್ಯೂಸಿಷಿಯನ್ ಆಗಿರೋದ್ರಿಂದ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸಿನಿಮಾದಲ್ಲಿ. ಮ್ಯೂಸಿಕ್ನೂ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಆ್ಯಂಡ್ ಈವನ್ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಅಂತಲೂ ಹೇಳ್ಬೋದು ಕೆಲವು ಸಾಂಗ್ಸು. ಆ್ಯಂಡ್ ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಗಿದೆ ಆ್ಯಂಡ್ ಸ್ಪೆಷಲಿ ಒಂದು ಸಾಂಗ್, ನಾನು ಅದ್ರ ಬಗ್ಗೆ ಈಗ ಮಾತಾಡಲ್ಲ ಬಿಕಾಸ್ ಆ ಸಾಂಗ್ ಇನ್ನೂ ರಿಲೀಸ್ ಆಗಿಲ್ಲ. ಪ್ರಾಬ್ಲಿ ನೆಕ್ಸ್ಟ್ ಆ ಸಾಂಗ್ನ ರಿಲೀಸ್ ಮಾಡ್ತಾರೆ. ಐ ಥಿಂಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ ಸಾಂಗ್ ಸ್ಟ್ರಕ್ಚರ್ ಆಗಿರುವಂಥ ರೀತಿ. ನೀವು ಕೇಳಿದಾಗ ನಿಮಗೂ ಅನ್ನಿಸ್ಬೋದು ಇದು. ಸೊ ಮ್ಯೂಸಿಕ್ ಡೆಫಿನೆಟ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಈ ಸಿನಿಮಾದಲ್ಲಿ. ಶೀತಲ್ ಈಗ ಆಲ್ರೆಡಿ ತುಂಬ ಸಿನಿಮಾದಲ್ಲಿ ಆ್ಯಕ್ಟರ್ ಆಗಿ ಮಾಡಿದ್ದಾರೆ. ಡೈರೆಕ್ಟರ್ ಆಗಿ ವಿಂಡೋ ಸೀಟ್ ಅವರ ಮೊದಲನೇ ಸಿನಿಮಾ, ಬಟ್ ಎಲ್ಲೂ ಮೊದಲನೇ ಸಿನಿಮಾ ಅಂತ ಅನ್ನಿಸ್ಲಿಲ್ಲ. ಅವರ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿತ್ತು, ಅವರ ಟೀಮ್ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ಅವರ ಅಸೋಸಿಯೇಟ್ಸ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಉಲ್ಲಾಸ್ ಅವರು, DOP ವಿಘ್ನೇಶ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ದ ಎಂಟೈರ್ ಟೀಮ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶೀತಲ್ ಸ್ಕ್ರಿಪ್ಟ್ ಬಗ್ಗೆ ಅವರೇ ಬರೆದಿರುವಂಥ ಸ್ಕ್ರಿಪ್ಟ್ ಆಗಿರೋದ್ರಿಂದ ಅದ್ರ ಮೇಲೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ. ಆ್ಯಂಡ್ ತುಂಬ ಟೈಮ್ ತೊಗೊಂಡು ಬರೆದಂಥ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದಕ್ಕೆ ಏನು ಬೇಕು ಅನ್ನೋದು ಅವ್ರಿಗೆ ಕ್ಲಾರಿಟಿ ಇತ್ತು. ಸೊ ಆ ಪ್ಲ್ಯಾನಿಂಗ್ ಫೇಸಲ್ಲಿ ಅವರು ಎಲ್ಲ ಕ್ಲಿಯರ್ ಆಗಿದ್ದರು, ಈ ಥರ ಲೊಕೇಶನ್ ಬೇಕು, ಈ ಥರ ಆ್ಯಕ್ಟರ್ಸ್ ಬೇಕು ಅನ್ನೋದು. ಸೊ ಐ ಥಿಂಕ್ ದಟ್ ವಾಸ್ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್. ಆ್ಯಂಡ್ ಶೂಟಿಂಗಲ್ಲಿ ಎಲ್ಲೂ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಇನ್ ಟರ್ಮ್ಸ್ ಆಫ್ ಯಾವುದೇ ಸೀನ್ ಮಾಡಬೇಕಾದ್ರೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಅವ್ರಿಗೇನು ಬೇಕು ಶಿ ವಾಸ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಆ್ಯಂಡ್ ಅದು ಸಿಗೋ ತನಕ ಅವರು ಬಿಡ್ತಾ ಇರಲಿಲ್ಲ. ಸೊ ಐ ಥಿಂಕ್ ಶಿ ಈಸ್ ಡನ್ ಅ ವೆರಿ ಗುಡ್ ಜಾಬ್. ಅಂದರೆ ಮೊದಲನೇ ಸಿನಿಮಾ ಅಂತ ಎಲ್ಲೂ ಅನಿಸೋದಿಲ್ಲ. ಅಂದರೆ ಈಗ ಫೀಮೇಲ್ ಡೈರೆಕ್ಟರ್ಸ್ ಅಂತ ಈಗ ನಾನು ಆದಿಲಕ್ಷ್ಮಿ ಪುರಾಣದಲ್ಲಿ ಪ್ರಿಯಾ ಅವ್ರ ಜೊತೆ ವರ್ಕ್ ಮಾಡಿದೆ, ವಿಂಡೋ ಸೀಟಲ್ಲಿ ಶೀತಲ್ ಅವ್ರ ಜೊತೆ ಮಾಡಿದೆ. ಕಾನ್ಷಿಯಸ್ ಆಗಿ ನಾನು ಫೀಮೇಲ್ ಡೈರೆಕ್ಟರ್ಸ್ ಜೊತೆನೇ ಕೆಲಸ ಮಾಡಬೇಕು ಅಂತ ತೊಗೊಂಡಿದ್ದ ಡಿಸಿಷನ್ ಅಲ್ಲ. ಆ್ಯಂಡ್ ಒಬ್ಬರು ಕತೆ ಹೇಳೋಕ್ಕೆ ಬಂದಾಗ ಇವರು ಮೇಲ್ ಡೈರೆಕ್ಟರ್, ಇವರು ಫೀಮೇಲ್ ಡೈರೆಕ್ಟರ್ ಅಂತ ನಾನು ಕತೆ ಕೇಳಲ್ಲ. ಕತೆ ಇಷ್ಟ ಆದರೆ ಒಪ್ಕೋತೀನಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಮೋರ್ ಅಬೌಟ್ ದ ಟ್ಯಾಲೆಂಟ್. ಒಬ್ರಿಗೆ ಟ್ಯಾಲೆಂಟ್ ಇದೆಯಾ ಅವ್ರು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಾರಾ ಅನ್ನೋದ್ರ ಮೇಲೆ ಅವ್ರಿಗೆ ಒಂದು ಸಿನಿಮಾ ಮಾಡೋಕ್ಕೆ ಸಪೋರ್ಟ್ ಸಿಗುತ್ತೆ. ಬಿ ಇಟ್ ಪ್ರೊಡ್ಯೂಸರ್ ಇರ್ಬೋದು, ಆ್ಯಕ್ಟರ್ಸ್ ಇರ್ಬೋದು, ಅವ್ರು ಯಾರೇ ಇರ್ಬೋದು. ಆ್ಯಂಡ್ ಪ್ರಿಯಾ ಮತ್ತು ಶೀತಲ್ ಡಿಫ್ರೆನ್ಸ್ ಪ್ರಾಬ್ಲಿ ಅಂದರೆ ಒಂದು ನಾನು ನೋಟಿಸ್ ಮಾಡಿದ್ದೇನೆಂದರೆ ಪ್ರಿಯಾ ತುಂಬ ಇಮೋಷ್ನಲ್. ಅಂದರೆ ಶಿ ಈಸ್ ವೆರಿ ಆ ಕ್ಯಾರೆಕ್ಟರ್ ಮತ್ತು ಆ ಇಮೋಷನ್ಸ್ ಬಗ್ಗೆ ಅವ್ರಿಗೆ ಜಾಸ್ತಿ ಅವ್ರ ಇನ್ಸ್ಟ್ರಕ್ಷನ್ಸಲ್ಲಿ ಅದ್ರ ಬಗ್ಗೆ ಜಾಸ್ತಿ ಇದಿರುತ್ತೆ, ಅಂದರೆ ಫೋಕಸ್ ಇರುತ್ತೆ. ಶೀತಲ್ ತುಂಬ ಟೆಕ್ನಿಕಲಿ
ಕರೆಕ್ಟಾಗಿರಬೇಕು ಆ್ಯಂಡ್ ಯುನೋ ಈ ಈ ಕ್ಲಾರಿಟಿ ಇದೆ, ಅಂದರೆ ಈ ಥರನೇ ಬೇಕು, ಹೀಗೆ ಬರಬೇಕು, ಆ್ಯಂಡ್ ಟೆಕ್ನಿಕಲಿ ಇನ್ನೂ ಹೇಗೆ ಫ್ಲೋ ಇದೆ ಅನ್ನೋದ್ರ ಮೇಲೆ ಫೋಕಸ್ ಇದೆ. ಅಂದರೆ ಒಬ್ಬರಿಗೆ ಈಗ ಪ್ರಿಯಾಗೆ ಟೆಕ್ನಿಕಲಿ ಗೊತ್ತಿಲ್ಲ, ಅವ್ರ ಶೀತಲ್ ಇಮೋಷ್ನಲಿ ಇದೆಲ್ಲ ಆ ಥರ ಅಂತ ಹೇಳ್ತಾ ಇರೋದಲ್ಲ. ಅದು ಅವ್ರ ಸ್ಟ್ರೆಂತು, ಇದು ಇವ್ರ ಸ್ಟ್ರೆಂತು. ಇಬ್ರಿಗೂ ಅಫ್ಕೋರ್ಸ್ ಡೈರೆಕ್ಟರ್ ಆದಾಗ ದೇ ವಿಲ್ ನೋ ಎವ್ರಿಥಿಂಗ್, ಬಟ್ ಇವ್ರ ಸ್ಟ್ರೆಂತ್ ಇದು, ಅವ್ರ ಸ್ಟ್ರೆಂತ್ ಅದು. ಈಗ ಒಂದು ಪಾತ್ರ ಮಾಡಬೇಕಾದ್ರೆ ನನ್ನ ಪಾತ್ರ ಏನು ಅನ್ನೋ ಕ್ಲಾರಿಟಿ ನಂಗೆ ಇರಬೇಕು. ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇರೋರು ಅವ್ರಿಗೆ ಅವ್ರ ಪಾತ್ರ ಏನು ಅನ್ನೋ ಕ್ಲಾರಿಟಿ ಇರಬೇಕು. ಆ್ಯಂಡ್ ಅವು ಈಗ ಒಂದು ಸೀನ್ ನಾವು ಆ್ಯಕ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ರಿಹರ್ಸ್ ಮಾಡುವಂಥ ಯುನೋ ಕಮಿಟ್ಮೆಂಟ್ ಇರಬೇಕು ಯಾರೇ ಆದರೂ ಅಂತ. ಅಂದರೆ ಸ್ಪೆಷಲಿ ನಾನು ವರ್ಕ್ ಮಾಡೋ ಸ್ಟೈಲ್ ಆ ರೀತಿ. ಸೊ ಥ್ಯಾಂಕ್ಫುಲಿ ಸೋಫಾರ್ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ತುಂಬ ಯುನೋ ಆ್ಯಕ್ಟಿಂಗ್ ಈಸ್ ಅಬೌಟ್ ಗಿವಿಂಗ್ ಆ್ಯಂಡ್ ಟೇಕಿಂಗ್, ಅಂದರೆ ಗಿವ್ ಆ್ಯಂಡ್ ಟೇಕ್ ತುಂಬ ಇರುತ್ತೆ. ಸೊ ಆ ಟೈಮಿಂಗ್ ಇರ್ಬೋದು, ಅದಕ್ಕೆಲ್ಲ ತುಂಬ ರಿಹರ್ಸ್ ಮಾಡಬೇಕಾಗುತ್ತೆ. ಸೊ ಎಲ್ಲರೂ ಅಷ್ಟು ಕಮಿಟೆಡ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಆ್ಯಂಡ್ 2 ಹೀರೋಯಿನ್ ಇರೋದು ರಂಗಿತರಂಗ ಇರ್ಬೋದು, ಅವ್ರ ವಿಂಡೋ ಸೀಟ್ ಇರ್ಬೋದು, ಅದು ಸ್ಕ್ರಿಪ್ಟದ ಡಿಮಾಂಡು. ಸೊ ನಾನು ಯಾವತ್ತೂ ಹೇಳಿಲ್ಲ 2 ಹೀರೋಯಿನ್ಸ್ ಬೇಕು ನನಗೆ ಅಂತ. ಬಟ್ ಅಮೃತ ಮತ್ತು ಸಂಜನಾ ಇಬ್ಬರು ತುಂಬ ಕಮಿಟೆಡ್ ಆಗಿ ತುಂಬ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವರ ಏನೋ ಫಿಲ್ಮ್ಸ್ ಏನು ಲೈನಪ್ ಆಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ದೊಡ್ಡ ಫಿಲ್ಮ್ಸ್ ಮಾಡ್ತಾಯಿದ್ದಾರೆ ಇಬ್ಬರು. ಆ್ಯಂಡ್ ಇಬ್ಬರು ಕನ್ನಡದವರು. ಸೊ ಅದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ. ಆ್ಯಂಡ್ ತುಂಬ ಟ್ಯಾಲೆಂಟೆಡ್ ಇಬ್ಬರು. ಆ್ಯಂಡ್ ಐ ಆಮ್ ಶ್ಯೂರ್ ದೇ ಬೋತ್ ವಿಲ್ ಡೂ ವೆಲ್. ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ದೆಮ್. ಸೊ ಸುದೀಪ್ ಸರ್ ಜೊತೆ ನಾನೀಗ ಫ್ಯಾಂಟಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದ ಕ್ವಾಲಿಟಿ ಅವ್ರದ್ದೇನೆಂದರೆ ಅವರ ಕಮಿಟ್ಮೆಂಟ್ ಟುವರ್ಡ್ಸ್ ಆ್ಯಕ್ಟಿಂಗ್. ಅವರ ಎಫರ್ಟ್ ಆರ್ ಆ ಕಮಿಟ್ಮೆಂಟ್ ಏನಿದೆ, ಅವರು ಪ್ರತಿ ಸೀನ್ಗೂ ಅಷ್ಟೇ ಎಫರ್ಟ್ ಹಾಕ್ತಾರೆ, ಅಷ್ಟೇ ಕಮಿಟ್ಮೆಂಟಿಂದ ಮಾಡ್ತಾರೆ. ಅದು ನಾವು ರಾತ್ರಿ 3 ಗಂಟೆಗೆ ಶೂಟ್ ಮಾಡ್ತಾ ಇರ್ಬೋದು ಅಥವಾ ಬೆಳಿಗ್ಗೆ 9 ಗಂಟೆಗೆ ಶೂಟ್ ಮಾಡ್ತಾ ಇರ್ಬೋದು. ಯಾವ ಟೈಮಲ್ಲಿ ನಾವು ಶೂಟ್ ಮಾಡಿದ್ರು ಅವ್ರು ಒಂದೇ ಮಾತು ಹೇಳೋದು, ನೀನು ಸೀನ್ ಅದು ಓಕೆ ಆದಮೇಲೆ ಏನೂ ಮಾಡೋಕ್ಕಾಗಲ್ಲ. ನೀನು ಥಿಯೇಟ್ರಲ್ಲಿ ನೋಡಿದಾಗ ಅಯ್ಯೋ ನಾನು ಹೀಗೆ ಮಾಡಬೇಕಿತ್ತು, ಹಾಗೆ ಮಾಡಬೇಕಿತ್ತು ಅಂತ ಯೋಚನೆ ಮಾಡೋದು ಬೇರೆ. ಬಟ್ ಆ ಸೀನ್ ಓಕೆ ಅನ್ನೋವರೆಗೂ ಯು ಹ್ಯಾವ್ ಟು ಗಿವ್ ಯುವರ್ ಬೆಸ್ಟ್ ಅಂತ. ಸೊ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಆ್ಯಂಡ್ 100% ಬಿಕಾಸ್ ಒಬ್ಬರು 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಕೊಟ್ಟು ಥಿಯೇಟರ್ಗೆ ಸಿನಿಮಾ ನೋಡೋಕ್ಕೆ ಬರ್ತಾರೆ. ಆ್ಯಂಡ್ ಅವರು ಸಿನಿಮಾ ನೋಡಿದಾಗ ನಮಗವತ್ತು ಜ್ವರ ಇತ್ತಾ ಇನ್ನೊಂದಿತ್ತ, ನಾವು ಅದನ್ನು ಯಾವುದನ್ನು ಎಕ್ಸ್ಕ್ಯೂಸ್ ಆಗಿ ಕೊಡೋಕ್ಕಾಗಲ್ಲ. ಅವ್ರಿಗೆ ಅದೊಂದು ಕತೆ. ಆ್ಯಂಡ್ ಅದು ಕತೆ ಒಳಗಡೆ ಅವರು ಟ್ರಾವೆಲ್ ಮಾಡಬೇಕು ಅಂದರೆ ನಮ್ಮ ಕಮಿಟ್ಮೆಂಟ್ ಆ್ಯಂಡ್ ನಮ್ಮ ಎಫರ್ಟ್ ಆನೆಸ್ಟ್ ಆಗಿರಬೇಕು, 100% ಆಗಿರಬೇಕು. ಆ್ಯಂಡ್ ಇದನ್ನು ನಾನು ಸುದೀಪ್ ಸರಿಂದ ಕಲಿತೆ. ಆ್ಯಂಡ್ ದಿಸ್ ಇಸ್ ವಾಟ್ ಐ ಆಲ್ಸೋ ಬಿಲೀವ್ ಇನ್. ಸಿನಿಮಾನ ಆದಷ್ಟು ಥಿಯೇಟರಲ್ಲೇ ರಿಲೀಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಆ್ಯಂಡ್ ಸದ್ಯದಲ್ಲೇ ವಿಂಡೋ ಸೀಟ್ ಟೀಮಿಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರುತ್ತೆ ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೆ. ಆ್ಯಂಡ್ ಎಲ್ಲ ಡೀಟೇಲ್ಸು ಸಿನಿಮಾ ತಂಡ ನಿಮಗೆ ಕೊಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಥಿಯೇಟ್ರಲ್ಲಿ ರಿಲೀಸ್ ಆಗಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಇದೆ. ಬಿಕಾಸ್ ಥಿಯೇಟ್ರಲ್ಲಿ ಸಿನಿಮಾ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಸಿಗೋ ಖುಷಿ, ಐ ಥಿಂಕ್ ಎಲ್ಲ ಆ್ಯಕ್ಟರು, ಟೆಕ್ನಿಷಿಯನ್ಸು ಎಲ್ಲರೂ ಅದಕ್ಕೆ ಕೆಲಸ ಮಾಡೋದು, ರಿಯಾಕ್ಷನ್ ನೋಡೋಕ್ಕೆ, ಅವರ ರೆಸ್ಪಾನ್ಸ್ ನೋಡೋಕ್ಕೆ. ಸೊ ಹೋಪ್ಫುಲಿ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ ಅನಿಸುತ್ತೆ. ಡೈರೆಕ್ಷನ್ ಬಗ್ಗೆ ಡೆಫಿನೆಟ್ಲಿ ನನಗೆ ಆಸಕ್ತಿ ಇದೆ. ಆ್ಯಂಡ್ ನಾನು ಸ್ಕ್ರಿಪ್ಟ್ ಈಗ ಲಾಕ್ಡೌನ್ ಟೈಮಲ್ಲಿ ನನಗೆ ತುಂಬ ಟೈಮ್ ಸಿಕ್ಕಿದ್ರಿಂದ ನನ್ನದೊಂದು ಸ್ಟೋರಿ ಐಡಿಯಾ ಇತ್ತು, ಅದನ್ನು ಈಗ ಸ್ಕ್ರಿಪ್ಟ್ ಮಾಡಿದ್ದೀನಿ. ಆ್ಯಂಡ್ ಡೈರೆಕ್ಷನ್ ಮಾಡಬೇಕು ಅಂತ ನಂಗೆ ಮುಂಚೆಯಿಂದನೂ ಆಸೆ ಇತ್ತು. ಈವನ್ ಬಿಫೋರ್ ರಂಗಿತರಂಗ ಸ್ಟಾರ್ಟ್ ಮಾಡಿದಾಗಲೂ ನಾನು ಅನೂಪ್ ಜೊತೆ ಎಲ್ಲ ಡಿಸ್ಕಷನ್ಸಲ್ಲೂ ಕಲ್ತ್ಕೊಳ್ಳೋಕ್ಕೆ ಕೂತ್ಕೋತಾ ಇದ್ದೆ. ಆ್ಯಂಡ್ ನೋಡಬೇಕು ಅಂದರೆ ಬಿಕಾಸ್ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಎರಡೂ ಬ್ಯಾಲೆನ್ಸ್ ಮಾಡೋದು ಹೇಗೆ ಆ್ಯಂಡ್ ಯಾವಾಗ ಮಾಡೋಕ್ಕಾಗುತ್ತೆ ಅದೆಲ್ಲ ನನಗೇನು ಗೊತ್ತಿಲ್ಲ, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ಸ್ಕ್ರಿಪ್ಟ್ ಅಂತೂ ಡೆಫಿನೆಟ್ಲಿ ಅಂದರೆ ಫಸ್ಟ್ ಡ್ರಾಫ್ಟ್ ರೆಡಿ ಇದೆ. ಆ್ಯಂಡ್ ಅದ್ರ ಬಗ್ಗೆ ಒಂದು ಬ್ಯಾಕ್ ಆಫ್ ಮೈ ಮೈಂಡಲ್ಲಿ ಒಂದು ಕಡೆ
ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಅಂತೂ ಡೆಫಿನೆಟ್ಲಿ ಮಾಡ್ತಾಯಿದ್ದೀನಿ. ಬಟ್ ಅದಕ್ಕೆ ಕರೆಕ್ಟಾಗಿರುವಂಥ ಟೈಮ್ ಬಂದಾಗ ಡೆಫಿನೆಟ್ಲಿ ಮಾಡ್ತೀನಿ.